ಅದು 1957 ಅಕ್ಟೋಬರ್ 4ರಂದು ರಷ್ಯಾ ಸ್ಪುಟ್ನಿಕ್ ಅಂತಕ್ಕಂಥ ಒಂದು ಉಪಗ್ರಹವನ್ನು ಸ್ಪೇಸ್ಗೆ ಲಾಂಚ್ ಮಾಡುತ್ತೆ. ಅದರ ಒಂದು ಓವರ್ ಆಲ್ ವೆಯ್ಟ್ ಬಂದು 83 kg ಇರುತ್ತೆ. ಆರಂಭದಲ್ಲಿ ಈ ನ್ಯಾಟೋ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಕೇವಲ ಬೆರಳೆಣಿಕೆ ಎಷ್ಟಿತ್ತು. ಆಗ ರಷ್ಯಾ ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಆದರೆ ಬರ್ತಾ ಬರ್ತಾ ಈ ನ್ಯಾಟೋ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಇದು ಹೆಚ್ಚಾಗುತ್ತೆ. ಈಗ 32 ರಾಷ್ಟ್ರಗಳು ಈ ಒಂದು ನ್ಯಾಟೋ ಸದಸ್ಯ ರಾಷ್ಟ್ರವನ್ನು ಹೊಂದಿದೆ. 1991 ನಂತರ ರಷ್ಯಾ ಮತ್ತು ಚೀನಾದ ನಡುವೆ ಇರ್ತಕ್ಕಂಥ ಒಂದು ಸ್ನೇಹ ಅನ್ನೋದು ಹೆಚ್ಚಾಯ್ತಾ ಹೋಯ್ತು. ಹಾಯ್, ನಮಸ್ಕಾರ, ನಾನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮದುವೆ ನಮ್ಮಿಷ್ಟ. ಸ್ನೇಹಿತರೆ, ಅಮೇರಿಕಾ ವಿಶ್ವದ ಬಲಿಷ್ಠ ರಾಷ್ಟ್ರ. ಅದು ಆರ್ಥಿಕವಾಗಿ ಹಾಗೆ ಮಿಲಿಟರಿ ಶಕ್ತಿ ಆಗಿರ್ಬೋದು. ವಿಶ್ವದ ಯಾವುದೇ ರಾಷ್ಟ್ರ ಅಮೇರಿಕದ ಮೇಲೆ ದಾಳಿ ಮಾಡೋದಕ್ಕೆ ಯೋಚನೆಯೂ ಕೂಡ ಮಾಡೋದಿಲ್ಲ. ಹಾಗೆ ಅಮೇರಿಕ ಕೂಡ ತನ್ನ ರಾಷ್ಟ್ರದಿಂದ 7,000 ಕಿಲೋಮೀಟರ್ ದೂರ ಇರತಕ್ಕಂಥ ಇರಾನ್ ಮೇಲೆ ದಾಳಿ ಮಾಡುತ್ತೆ. ಹಾಗೆ ತನ್ನ ರಾಷ್ಟ್ರದಿಂದ 4,500 ಕಿಲೋಮೀಟರ್ ದೂರ ಇರತಕ್ಕಂಥ ವೆನಿಜುಲಾ ರಾಷ್ಟ್ರದ ಮೇಲೆ ರಾತ್ರೋರಾತ್ರಿ ಅಟ್ಯಾಕ್ ಮಾಡಿ ಆ ರಾಷ್ಟ್ರದ ಅಧ್ಯಕ್ಷನನ್ನು ಕಿಡ್ನಾಪ್ ಮಾಡ್ತಾರೆ. ಇಷ್ಟು ಬಲಿಷ್ಠವಾಗಿರ್ತಕ್ಕಂಥ ರಾಷ್ಟ್ರಕ್ಕೆ ತನ್ನ ಗಡಿ ಪ್ರದೇಶದಿಂದ ಕೇವಲ 5 ಕಿಲೋಮೀಟರ್ ದೂರ ಇರ್ತಕ್ಕಂಥ ರಷ್ಯಾದ ಮೇಲೆ ಅಟ್ಯಾಕ್ ಮಾಡೋಷ್ಟು ಧೈರ್ಯ ಅಮೇರಿಕಕ್ಕೆ ಇಲ್ಲ ಅನಿಸುತ್ತೆ. ಸ್ನೇಹಿತರೆ, ಅದೊಂದು ಮಾತಿದೆಯಲ್ಲ, ತುಂಬ ಶಕ್ತಿ ಇರ್ತಕ್ಕಂಥವ್ರು ಯಾರ ಮೇಲೆ ದಾಳಿ ಮಾಡ್ತಾರೆ ಅಂತಂದರೆ, ಯಾರು ತುಂಬ ವೀಕ್ ಇರ್ತಾರಲ್ವ ಅಂಥವ್ರ ಮೇಲೇ ಅವರು ದಾಳಿ ಮಾಡ್ತಕ್ಕಂಥದ್ದು. ಸೇಮ್ ಸಿಚುವೇಶನ್ ಈಗ ಅಮೇರಿಕದು ಕೂಡ ಆಗಿದೆ. ಹಾಗಾದರೆ ವಿಶ್ವದ ದೊಡ್ಡಣ್ಣ ಅಂತಲೇ ಕನ್ಸಿಡರ್ ಆಗಿರ್ತಕ್ಕಂಥ ಅಮೇರಿಕಕ್ಕೆ ರಷ್ಯಾದ ಮೇಲೆ ಯಾಕೆ ಅಷ್ಟೊಂದು ಕೋಪ, ಯಾಕೆ ಅಷ್ಟೊಂದು ಶತ್ರುತ್ವ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಕ್ಕಂಥ ಒಂದು ಪ್ರಯತ್ನ. ಹಾಗೆ ಈ ಒಂದು ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಹಾಗೆ ರಷ್ಯಾ ವಿಶ್ವದ 2 ಬಲಿಷ್ಠ ಹಾಗೆ ಬೃಹತ್ ರಾಷ್ಟ್ರಗಳು. ಭೂ ವಿಸ್ತೀರ್ಣ ಅಂತ ಬಂದಾಗ ರಷ್ಯಾ 12% ಭೂಭಾಗವನ್ನು ಹೊಂದಿದ್ದು ವಿಶ್ವದ ಅತಿ ದೊಡ್ಡ ರಾಷ್ಟ್ರ ಅಂತಲೇ ಖ್ಯಾತಿಯನ್ನು ಹೊಂದಿದೆ. ಇನ್ನು ಅಮೇರಿಕಾ 7% ಭೂಭಾಗವನ್ನು ಹೊಂದಿದ್ದು ವಿಶ್ವದ 3ನೇ ಅತಿ ದೊಡ್ಡ ರಾಷ್ಟ್ರ ಅಂತ ಖ್ಯಾತಿಯನ್ನು ಹೊಂದಿರ್ತದೆ. ಸ್ನೇಹಿತರೆ, ಇಷ್ಟು ದೊಡ್ಡ ರಾಷ್ಟ್ರಗಳು ಆರಂಭದಿಂದಲೂ ಶತ್ರುಗಳೇನು ಕೂಡ ಆಗಿರಲಿಲ್ಲ. ಮೊದಲನೇ ಮಹಾಯುದ್ಧದಲ್ಲಿ ಈ ಒಂದು ಜರ್ಮನಿ ಇಟಲಿ ಅಗೇನೆಸ್ಟ್ ಆಗಿ ಮತ್ತೊಂದು ಗುಂಪು ರಚನೆ ಆಗುತ್ತೆ. ಅದನ್ನು ಅಲೈಡ್ ಫೋರ್ಸಸ್ ಅಂತ ಕರೀತಾರೆ. ಆ ಒಂದು ಗುಂಪಲ್ಲಿದ್ದು ಗ್ರೇಟ್ ಬ್ರಿಟನ್, ಫ್ರಾನ್ಸ್ ಹಾಗೆ ರಷ್ಯಾ. 1917ರಲ್ಲಿ ಅಮೇರಿಕಾ ಆ ಒಂದು ಗುಂಪನ್ನು ಸೇರಿಕೊಂಡು ಇಟಲಿ ಜರ್ಮನಿ ವಿರುದ್ಧ ಹೋರಾಡುತ್ತೆ. ಇನ್ನು ಅದೇ ರೀತಿಯಾಗಿ 2ನೇ ಮಹಾಯುದ್ಧದಲ್ಲೂ ಕೂಡ ಈ 2 ದೇಶಗಳು ಒಂದೇ ಗುಂಪಲ್ಲಿರ್ತದೆ. ಅಲ್ಲಿ ಯುನೈಟೆಡ್ ಕಿಂಗ್ಡಮ್ ಆಗಿರ್ಬೋದು, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಆಗಿರ್ಬೋದು, ಹಾಗೆ ಸೋವಿಯತ್ ರಷ್ಯಾ ಆಗಿರ್ಬೋದು, ಒಂದೇ ಗುಂಪಲ್ಲಿದ್ದು ತಮ್ಮ ಶತ್ರುಗಳ ವಿರುದ್ಧ ಇವರು ಹೋರಾಟ ಮಾಡ್ತಾರೆ. ಹಾಗಾದ್ರೆ ಇಷ್ಟು ಪರಸ್ಪರ ಒಳ್ಳೆ ಸ್ನೇಹಿತರಾಗಿದ್ದ ಅಮೇರಿಕಾ ಮತ್ತು ರಷ್ಯಾದ ನಡುವೆ ಇಷ್ಟು ದೊಡ್ಡ ಒಂದು ಗ್ಯಾಪ್ ಕ್ರಿಯೇಟ್ ಆಗೋದಕ್ಕೆ ಕಾರಣಗಳು ಅಂತ ನಾವು ನೋಡೋದಾದ್ರೆ, ಮೊದಲನೇ ಕಾರಣ ಏನು ಅಂತಂದರೆ ಈ ಒಂದು ಐಡಿಯಾಲಜಿಕಲ್ ಕ್ಲಾಶಸ್. ನಾರ್ಮಲ್ ಆಗಿ ಎಲ್ಲರಿಗೂ ತಿಳಿದಿರ್ತಕ್ಕಂಥದ್ದು ಅಮೇರಿಕಾ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ. ಹಾಗೆ ಇದು ಮುಕ್ತ ಮಾರುಕಟ್ಟೆ ಮತ್ತು ವ್ಯಕ್ತಿ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸುತ್ತೆ. ಹಾಗೆ ಆ ಒಂದು ಟೈಮಲ್ಲಿ ರಷ್ಯಾ ಅಂತಕ್ಕಂಥದ್ದು ಒಂದು ಕಮ್ಯುನಿಸಮ್ ರಾಷ್ಟ್ರ. ಅದು ಒಂದು ಕೇಂದ್ರೀಕೃತ ಸರ್ಕಾರ, ಒಂದು ರಾಜ್ಯದ ನಿಯಂತ್ರಣ ಮತ್ತು ರಾಷ್ಟ್ರೀಯವಾದಿ ನಿರ್ಧಾರವನ್ನು ಅದು ಹೊಂದಿರುತ್ತೆ.
ಅಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅಷ್ಟು ಪ್ರಾಮುಖ್ಯತೆ ಅನ್ನೋದು ಇರೋದಿಲ್ಲ. ಸೊ ಯಾವಾಗ ಇಂಥರ ಒಂದು ಐಡಿಯಾಲಜಿಕಲ್ ಒಂದು ಒಪಿನಿಯನ್ ಡಿಫ್ರೆಂಟ್ ನೇಷನ್ ನಡುವೆ ಕ್ರಿಯೇಟ್ ಆಯಿತು, ಅಲ್ಲಿಂದ ಈ ರಾಷ್ಟ್ರಗಳು ಸೊ ದೂರ ಆದವು ಅನ್ನೋದು ಮೇನ್ ರೀಸನ್ ಆಗುತ್ತೆ. ಸ್ನೇಹಿತರೆ, ಇನ್ನು ಎರಡನೆಯ ಕಾರಣ ಏನು ಅಂತಂದರೆ ಈ ಒಂದು ಶಸ್ತ್ರಾಸ್ತ್ರಗಳ ಒಂದು ಪೈಪೋಟಿ. ಮೊದಲನೇ ಮತ್ತು ಎರಡನೇ ಮಹಾಯುದ್ಧ ಆಗಿದ್ದಾದ್ಮೇಲೆ ಸೊ ಪ್ರಪಂಚ ಈ ಮೂರನೇ ಮಹಾಯುದ್ಧ ಆರಂಭಕ್ಕೆ ಅಲ್ಲಲ್ಲಿ ಸಾಕ್ಷಿ ಆಗ್ತಾ ಹೋಗ್ತದೆ. ಸೊ ಅದು ಕೋಲ್ಡ್ ವಾರ್ ಅಂತ ನಾವು ಕರಿತೀವಿ. ಸೊ ಆ ಒಂದು ಟೈಮಲ್ಲಿ ಅಮೇರಿಕ ಮತ್ತು ರಷ್ಯಾ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಯುದ್ಧ ಸಾಮಗ್ರಿಗಳ ಒಂದು ಮ್ಯಾನುಫ್ಯಾಕ್ಚರ್ಡ್ಗೆ ತುಂಬಾ ಒಂದು ಇಂಪಾರ್ಟೆನ್ಸನ್ನು ಅವರು ಕೊಡ್ತಾ ಹೋಗ್ತಾರೆ. ಅಮೇರಿಕ ತನ್ನ ಅತ್ಯಾಧುನಿಕ ಬಾಂಬರ್ಗಳನ್ನು, ಹಾಗೆ ಅತ್ಯಾಧುನಿಕ ಯುದ್ಧ ವಿಮಾನಗಳ ಮತ್ತು ಅತ್ಯಾಧುನಿಕ ಮಿಸೈಲ್ಗಳ ತಯಾರಿಕೆಗೆ ಮುಂದಾಗುತ್ತೆ. ಯಾವಾಗ ಅಮೇರಿಕ ಆ ಥರ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೋ, ರಷ್ಯಾ ಕೂಡ ಏನು ಮಾಡ್ತಿರುತ್ತೆ ಅಂತಂದರೆ ಅವರು ಕಂಪ್ಲೀಟ್ ಫೋಕಸನ್ನು ಮಿಲಿಟರಿ ವ್ಯವಸ್ಥೆ ಮೇಲೆ ಕೇಂದ್ರೀಕರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಕೂಡ ಅತ್ಯಾಧುನಿಕ ಫೈಟರ್ ಜೆಟ್ಗಳಾಗಿರ್ತಕ್ಕಂಥ MiG-21 ಆಗಿರ್ಬೋದು, ಹಾಗೆ ಮಿಸೈಲ್ಸನ್ನು ಈ ಥರ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಈ ರೀಸನಿಂದ ಏನಾಯಿತು ಅಂತಂದರೆ ಈ ಅಮೇರಿಕ ಮತ್ತು ರಷ್ಯಾದ ನಡುವೆ ಇರ್ತಕ್ಕಂಥ ಒಂದು ಶತ್ರುತ್ವ ಅನ್ನೋದು ಇನ್ನೂ ಜಾಸ್ತಿ ಆಯಿತು. ಸ್ನೇಹಿತರೆ, ಇದಾದ ನಂತರ ಮತ್ತೊಂದು ಕಾರಣ ಏನು ಅಂತಂದರೆ ಈ ಒಂದು ಬಾಹ್ಯಾಕಾಶ ಒಂದು ಪೈಪೋಟಿ. ಸ್ನೇಹಿತರೆ, ಅದು 1957 ಅಕ್ಟೋಬರ್ 4ರಂದು ಸೊ ರಷ್ಯಾ ಸ್ಪುತ್ನಿಕ್ ಅಂತಕ್ಕಂಥ ಒಂದು ಉಪಗ್ರಹವನ್ನು ಸ್ಪೇಸ್ಗೆ ಲಾಂಚ್ ಮಾಡುತ್ತೆ. ಅದರ ಒಂದು ಓವರ್ ಆಲ್ ವೆಯ್ಟ್ ಬಂದು 83 kg ಇರುತ್ತೆ. ಸೊ ಇದಾದ ನಂತರ 1958ರಲ್ಲೂ ಕೂಡ ಅಮೇರಿಕ ಸೊ ಒಂದು ಸ್ಯಾಟಲೈಟನ್ನು ಲಾಂಚ್ ಮಾಡುತ್ತೆ. ಅದರ ಹೆಸರು ಬಂದು ಎಕ್ಸ್ಪ್ಲೋರರ್ 1. ನ್ಯಾಟೋ ಎಕ್ಸ್ಪ್ಯಾನ್ಷನ್. ಅಮೇರಿಕ 1949ರಲ್ಲಿ ಈ ಒಂದು ನಾರ್ತ್ ಅಟ್ಲಾಂಟಿಕ್ ಆರ್ಗನೈಸೇಷನ್ ಆಫ್ ಟ್ರಿನಿಟಿ ನ್ಯಾಟೋವನ್ನು ಎಸ್ಟಾಬ್ಲಿಷ್ ಮಾಡುತ್ತೆ. ಆ ಟೈಮಲ್ಲಿ ಈ ನ್ಯಾಟೋ ಅಂತಕ್ಕಂಥದ್ದು ಈ ಉತ್ತರ ಅಮೇರಿಕಾದ ಖಂಡಗಳಿಗೆ ಮಾತ್ರ ಅದು ಸೀಮಿತ ಆಗಿತ್ತು. ಅದು ಯಾವಾಗ ತನ್ನ ಸದಸ್ಯ ರಾಷ್ಟ್ರಗಳನ್ನೆಲ್ಲ ಹೆಚ್ಚು ಮಾಡ್ಕೊಳ್ತಾ ಹೋಯಿತು, ಆಗ ರಷ್ಯಾ ಯೋಚನೆ ಮಾಡುತ್ತೆ ಈ ಒಂದು ನ್ಯಾಟೋ ಟೀಮಿಂದ ತನ್ನ ರಾಷ್ಟ್ರೀಯ ಒಂದು ಹಿತಾಸಕ್ತಿಗೆ ಧಕ್ಕೆ ಆಗ್ಬೋದು ಅಂತ ಯೋಚನೆ ಮಾಡಿ ಸೊ ಅಲ್ಲಿಂದ ರಷ್ಯಾ ಮತ್ತು ಅಮೇರಿಕದ ನಡುವೆ ಮತ್ತೆ ಶತ್ರುತ್ವ ಅನ್ನೋದು ಹೆಚ್ಚಾಗ್ತಾ ಹೋಗ್ತದೆ. ಆರಂಭದಲ್ಲಿ ಈ ನ್ಯಾಟೋ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಕೇವಲ ಬೆರಳೆಣಿಕೆ ಎಷ್ಟಿತ್ತು. ಆಗ ರಷ್ಯಾ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಆದರೆ ಬರ್ತಾ ಬರ್ತಾ ಸೊ ಈ ನ್ಯಾಟೋ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಅನ್ನೋದು ಹೆಚ್ಚಾಗುತ್ತೆ. ಈಗ 32 ರಾಷ್ಟ್ರಗಳು ಈ ಒಂದು ನ್ಯಾಟೋ ಸದಸ್ಯ ರಾಷ್ಟ್ರವನ್ನ ಹೊಂದಿದೆ. ಸೊ ಇದು ಮೇನ್ ರೀಸನ್ ಏನಪ್ಪಾ ಅಂತಂದ್ರೆ ಅಮೇರಿಕ ಸೊ ರಷ್ಯಾವನ್ನ ದೂರ ಮಾಡೋದಕ್ಕೆ. 2014ರಲ್ಲಿ ಉಕ್ರೇನ್ ಮೇಲೆ ದಾಳಿ. ಸ್ನೇಹಿತರೆ, ಈ ಕ್ರಿಮಿಯಾ ಅಂತಕ್ಕಂಥದ್ದು ಒಂದು ಉಕ್ರೇನ್ನ ಒಂದು ಭೂಪ್ರದೇಶ ಆಗಿತ್ತು. ಆ ಒಂದು ಪ್ರದೇಶದ ಮೇಲೆ ಸೊ ರಷ್ಯಾ ದಾಳಿ ಮಾಡಿ ಆ ನಗರವನ್ನ ವಶಪಡಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತದೆ. ಇಲ್ಲಿ ಉಕ್ರೇನ್ಗೆ ಬೇಕಾಗಿರ್ತಕ್ಕಂಥ ಯುದ್ಧ ಸಾಮಗ್ರಿಗಳನ್ನ ಸಪ್ಲೈ ಮಾಡ್ತಿದ್ದು ಅಮೇರಿಕ. ಸೊ ಈ ರೀಸನ್ ಇಂದ ಏನಾಯ್ತು ಅಂತಂದ್ರೆ ಈ ಎರಡು ರಾಷ್ಟ್ರಗಳ ನಡುವೆ ಮತ್ತೊಂದು ಸೊ ಅಲ್ಲಿ ಶತ್ರುತ್ವ ಅನ್ನೋದು ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ. ರಷ್ಯಾ ಚೀನಾ ಸಂಬಂಧ 1991ರ ತನಕ ಚೀನಾ ಆರ್ಥಿಕವಾಗಿ ಹಾಗೆ ಮಿಲಿಟರಿ ಆಗಿ ಸೊ ಅಷ್ಟೊಂದು ಬಲಿಷ್ಠವಾಗಿರ್ತಕ್ಕಂಥ ರಾಷ್ಟ್ರ ಏನೂ ಆಗಿರಲಿಲ್ಲ. 1991ರ ನಂತರ ರಷ್ಯಾ ಮತ್ತು ಚೀನಾದ ನಡುವೆ ಇರ್ತಕ್ಕಂಥ ಒಂದು ಸ್ನೇಹ ಅನ್ನೋದು ಹೆಚ್ಚಾಯ್ತಾ ಹೋಯಿತು. ರಷ್ಯಾ ತನ್ನ ಮಿಲಿಟರಿ ವ್ಯವಸ್ಥೆಯಲ್ಲಿರ್ತಕ್ಕಂಥ ಈ ಫೈಟರ್ ಜೆಟ್ಗಳಾಗಿರ್ಬೋದು, ಮಿಸೈಲ್ ಟೆಕ್ನಾಲಜಿಯನ್ನು ಚೀನಾ ಜೊತೆ ಶೇರ್ ಮಾಡ್ಕೊಳ್ತಾ ಇತ್ತು. ಸೊ ಆ ಟೈಮಲ್ಲಿ ಅಮೇರಿಕದ ಒಂದು ಟೆಕ್ನಾಲಜಿಗಾಗಿರ್ಬೋದು ಅಥವಾ ಡೆವಲಪ್ಮೆಂಟ್ಗೆ ಮತ್ತು ಎಕಾನಮಿ ಸಿಸ್ಟಮ್ಗೆ ಕಾಂಪಿಟೇಷನ್ ಕೊಡ್ತಾ ಇದ್ದ ದೇಶ ಯಾವುದು ಅಂತಂದ್ರೆ ಚೀನಾ. ಸೊ ಯಾವಾಗ ಇಲ್ಲಿ ಒಂದು 540 ಅನ್ನೋದು ಆರಂಭ ಆಯಿತು, ಸೊ ಅಮೇರಿಕ ಮತ್ತು ರಷ್ಯಾದ ಸಂಬಂಧ ಕಂಪ್ಲೀಟ್ ಆಗಿ ಅಲ್ಲಿ ಹಾಳಾಯಿತು ಅಂತ. ಅಮೇರಿಕದ ಶತ್ರು ರಾಷ್ಟ್ರಗಳಿಗೆ ಯುದ್ಧ ಸಾಮಗ್ರಿಗಳನ್ನು ರಷ್ಯಾ ಪೂರೈಕೆ ಮಾಡ್ತಾ ಇತ್ತು. ಸ್ನೇಹಿತರೆ, ಈ ಒಂದು ಮಾತಿದೆಯಲ್ಲ, ಶತ್ರುವಿನ ಶತ್ರು ಮಿತ್ರ ಅಂತ. ಸೊ ಅದೇ ಒಂದು ಇದನ್ನು ರಷ್ಯಾ ಕೂಡ ಫಾಲೋ ಮಾಡುತ್ತೆ. ಅಮೇರಿಕಕ್ಕೆ ಯಾರು ಶತ್ರುಗಳಿದ್ದಾರೋ ಅವ್ರಿಗೆ ಬೇಕಾಗಿರ್ತಕ್ಕಂಥ ಯುದ್ಧ ವಿಮಾನಗಳಾಗಿರ್ಬೋದು, ಮಿಸೈಲ್ಸನ್ನು ಸೊ ರಷ್ಯಾ ಪೂರೈಕೆ ಮಾಡ್ತಾ ಇತ್ತು. ಸೊ ಈ ರೀಸನು ಕೂಡ ಏನಪ್ಪ ಅಂತಂದರೆ ಈ ಎರಡು ರಾಷ್ಟ್ರಗಳ ನಡುವೆ ಒಂದು
ಶತ್ರುತ್ವ ಹೆಚ್ಚುಗೋದಕ್ಕೆ ಕಾರಣ ಆಯಿತು. ಸ್ನೇಹಿತರೆ, ಇದಾದ ಮೇಲೆ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಈ ಅಮೇರಿಕದ ಒಂದು ಮನಸ್ಥಿತಿ. ಸೊ ಈ ಅಮೇರಿಕ ನಾನು ತುಂಬ ಶ್ರೀಮಂತ ಹಾಗೆ ಬಲಿಷ್ಠ ರಾಷ್ಟ್ರ ಅಂತ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ರಾಷ್ಟ್ರದ ಮೇಲೆ ಸ್ಯಾಂಕ್ಷನ್ಸ್ ಅಂತ, ಟ್ಯಾರಿಫ್ ಅಂತ ಯಾವಾಗ ಹೆಚ್ಚು ಮಾಡ್ತಾ ಹೋಯಿತೋ, ಸೊ ಇದರಿಂದ ರಷ್ಯಾಗೆ ತುಂಬಾ ಕೋಪ ಬಂತು. ಸೊ ಆ ರೀಸನಿಂದ ಏನಾಯಿತು ಅಂತಂದರೆ ಈ ಎರಡು ರಾಷ್ಟ್ರಗಳ ನಡುವೆ ಒಂದು ಶತ್ರುತ್ವ ಅನ್ನೋದು ಹೆಚ್ಚಾಯಿತು. ಸ್ನೇಹಿತರೆ, ಅದೇನಾದರೂ ಆಗಿರ್ಬೋದು, ಅಮೇರಿಕ ರಷ್ಯಾವನ್ನು ಎದುರಾಕೊಳ್ತಕ್ಕಂಥ ಒಂದು ಸಾಹಸವನ್ನು ಮಾಡೋದಿಲ್ಲ. ಸೊ ರಷ್ಯಾ ತುಂಬ ಶ್ರೀಮಂತ ರಾಷ್ಟ್ರ ಆಗದೇ ಇರ್ಬೋದು, ಆದರೆ ಮಿಲಿಟರಿ ಶಕ್ತಿಯಲ್ಲಿ ಮತ್ತು ಖನಿಜಾಂಶಗಳ ವಿಚಾರದಲ್ಲಿ ಬಂದಾಗ ವಿಶ್ವದ ಯಾವುದೇ ರಾಷ್ಟ್ರ ಆ ರಾಷ್ಟ್ರದ ಹತ್ತಿರಕ್ಕೆ ಸುಳಿಯೋದಕ್ಕೆ ಆಗೋದಿಲ್ಲ. ಅಷ್ಟು ಶ್ರೀಮಂತವಾಗಿರ್ತಕ್ಕಂಥದ್ದು ರಷ್ಯಾ. ಲಾಸ್ಟ್ 3 ಇಯರ್ಸಿಂದ ರಷ್ಯಾ ಮತ್ತು ಉಕ್ರೇನ್ ಮೇಲೆ ದಾಳಿ ಮಾಡ್ತಾ ಇದೆ. ಅಮೇರಿಕ ನೇರವಾಗಿ ಉಕ್ರೇನ್ ಪರ ಯುದ್ಧ ಮಾಡಲಿಲ್ಲ, ಆದರೆ ಉಕ್ರೇನ್ಗೆ ಬೇಕಾಗಿರ್ತಕ್ಕಂಥ ಒಂದು ವೆಪನ್ಸ್ ಆಗಿರ್ಬೋದು, ಮೆಟೀರಿಯಲ್ ಎಲ್ಲನೂ ಕೂಡ ಇಂಡೈರೆಕ್ಟಾಗಿ ಪ್ರೊವೈಡ್ ಮಾಡ್ತಾ ಇದೆ. ಆದರೆ ಸೊ ರಷ್ಯಾದ ಜೊತೆ ನೇರವಾಗಿ ನಿಂತು ಯುದ್ಧ ಮಾಡ್ತಕ್ಕಂಥ ಕೆಪಾಸಿಟಿ, ಧೈರ್ಯ ಇಲ್ಲ ಅಂತ ಹೇಳ್ತಾ ಈ ಸ್ಮಾಲ್ ವಿಡಿಯೋಗಳಿಗೆ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.